ಹೆಸರು ಸಾಕ್ಷಿ. ನಾನು ಒಂದು ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ. ನಾನು ನಮ್ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು. ನನ್ನ ತಂದೆ ತಾಯಿಗಳಲ್ಲದೆ ನನ್ನ 2 ಅಣ್ಣಂದಿರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಿದ್ದರು. ನನ್ನ 2 ಅಣ್ಣಂದಿರು ನಾನು ಇದು ಬೇಕು ಇದು ಬೇಡ ಎನ್ನುವುದಕ್ಕಿಂತ ಮೊದಲೇ ನನ್ನೆಲ್ಲ ಬೇಕು ಬೇಡಗಳನ್ನು ಈಡೇರಿಸುತ್ತಿದ್ದರು. ಅವರು ನನ್ನ ಬೇಕು ಬೇಡಗಳನ್ನು ನನ್ನ ಬಾಯಿಂದ ಹೊರಬರುವುದಕ್ಕಿಂತ ಮೊದಲೇ ತಿಳಿದುಕೊಂಡು ಬಿಡುತ್ತಿದ್ದರು. ನನ್ನ ಆಸೆಗಳನ್ನು ಈಡೇರಿಸದಿದ್ದರೆ ಅವರಿಗೆ ನೆಮ್ಮದಿ ಇರುತ್ತಿರಲಿಲ್ಲ. ಹಾಗಾಗಿ ನನ್ನ 2 ಅಣ್ಣಂದಿರು ನನಗೆ ನನ್ನ ಪ್ರಾಣಕ್ಕಿಂತಲೂ ಅಚ್ಚುಮೆಚ್ಚಾಗಿದ್ದರು. ಕೆಲವು ವರ್ಷಗಳ ಹಿಂದೆ ನನ್ನ ಅಮ್ಮ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದರು. ನನ್ನ ತಂದೆ ನನ್ನ ಅಣ್ಣನ ಮದುವೆ ಸಹ ಮಾಡಿದ್ದರು. ನನ್ನ ಅತ್ತಿಗೆಯು ತುಂಬ ಒಳ್ಳೆಯವಳಾಗಿದ್ದಳು. ಅವಳು ನನ್ನನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅಣ್ಣ ಅತ್ತಿಗೆ ಇಬ್ಬರು ನನ್ನನ್ನು ತಮ್ಮ ಸ್ವಂತ ಮಗುವಿನಂತೆ ನೋಡಿಕೊಂಡಿದ್ದರು. ಬಹುಶಃ ನನ್ನ ತಂದೆ ತಾಯಿಗಳು ನನಗೆ ಇಷ್ಟು ಪ್ರೀತಿಯನ್ನು ನೀಡುತ್ತಿರಲಿಲ್ಲವೇನೋ, ಅಷ್ಟು ನನ್ನನ್ನು ಇಬ್ಬರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಅಣ್ಣ ಅತ್ತಿಗೆಗೆ ಮದುವೆಯಾಗಿ 2 ವರ್ಷಗಳಾಗಿದ್ದವು. 2 ವರ್ಷಗಳಲ್ಲಿ ನನ್ನ ಅತ್ತಿಗೆ ನನಗೆ ಅಮ್ಮನಿಲ್ಲವೆಂಬ ಕೊರಗು ಬಾರದಿರುವಂತೆ ನೋಡಿಕೊಂಡಿದ್ದರು. ನನ್ನ ಅಣ್ಣ ನನ್ನ ಮದುವೆಯ ಜವಾಬ್ದಾರಿಯನ್ನು ನನ್ನ ಅತ್ತಿಗೆಗೆ ವಹಿಸಿದ್ದರು. ಅಲ್ಲಿಂದ ಅವರು ನನಗೆ ವರ ಹುಡುಕಲು ಶುರು ಮಾಡಿದ್ದರು. ಈ ಸಂದರ್ಭದಲ್ಲಿ ನನ್ನ ಪರೀಕ್ಷೆಗಳೆಲ್ಲ ಮುಗಿದಿದ್ದವು. ನನ್ನ ವಿದ್ಯಾಭ್ಯಾಸ ಸಹ ಪೂರ್ಣವಾಗಿತ್ತು. ನನಗೆ ಮುಂದೆ ಓದಲು ಇಷ್ಟವಿರಲಿಲ್ಲ ಹಾಗೂ ಯಾವುದೇ ಆಸಕ್ತಿಯೂ ಇರಲಿಲ್ಲ. ಆದ್ದರಿಂದ ಮನೆಯವರು ನನಗೆ ಒಬ್ಬ ಒಳ್ಳೆಯ ವರನನ್ನು ಹುಡುಕಿ ಆದಷ್ಟು ಬೇಗ ಮದುವೆ ಮಾಡಬೇಕೆಂದುಕೊಂಡರು. ನಾನು ಪ್ರತಿ 2-3 ತಿಂಗಳಿಗೊಮ್ಮೆ ನನ್ನ ಗೆಳತಿಯರೊಂದಿಗೆ ಔಟಿಂಗ್ ತೆರಳುತ್ತಿದ್ದೆ. ಒಂದು ಮಧ್ಯಾಹ್ನ ನಾವು ಗೆಳೆಯರೆಲ್ಲ ಒಂದು ಹೋಟೆಲ್ನಲ್ಲಿ ಲಂಚ್ ಮಾಡುತ್ತಿದ್ದೆವು. ಆಗ ಅಚಾನಕ್ಕಾಗಿ ವೇಟರ್ ಹೂಗುಚ್ಛವೊಂದನ್ನು ತಂದು ಟೇಬಲ್ ಮೇಲೆ ನನ್ನ ಮುಂದಿಟ್ಟ ಮತ್ತು ಹೇಳಿದ, ಯಾರೋ ನಿಮಗಾಗಿ ಕಳಿಸಿದ್ದಾರೆ. ನಾನು ತುಂಬ ಗಾಬರಿಯಾದೆ. ನನಗಾಗಿ ಈ ಹೂಗುಚ್ಛವನ್ನು ಯಾರು ಕಳಿಸಿದ್ದಾರೆ? ನಾನು ಯೋಚಿಸತೊಡಗಿದೆ. ನಾನು ಅಷ್ಟಾಗಿ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಇದಾದ ಮೇಲೆ ಪ್ರತಿ ಬಾರಿಯೂ ಈ ರೀತಿ ನಡೆದೇ ಇತ್ತು. ನನಗೆ ಪ್ರತಿದಿನ ಹೂಗುಚ್ಛ ದೊರೆಯತೊಡಗಿತು. ನಿಧಾನವಾಗಿ ಈ ಹೂಗಳು ನನ್ನ ಬಳಿ ಬರುವುದು ನನಗೆ ಒಂದು ಹವ್ಯಾಸವಾಗಿ ಹೋಯಿತು. ಅಷ್ಟಕ್ಕೂ ಯಾರಿವರು ನನಗೆ ಪ್ರತಿದಿನ ಹೂಗಳ ರಾಶಿಯನ್ನೇ ಕಳುಹಿಸುತ್ತಿದ್ದಾರೆ? ನನಗೆ ಅವರನ್ನು ನೋಡುವ ಆಸೆಯಾಯಿತು. ಒಂದು ದಿನ ನಾನು ಗ್ಯಾಲರಿಯಲ್ಲಿ ನಿಂತಿದ್ದೆ. ಆಗ ನನ್ನ ದೃಷ್ಟಿ ಆ ಗಲ್ಲಿಯಲ್ಲಿರುವ ಅನಾಮಿಕ ವ್ಯಕ್ತಿಯತ್ತ ಹೊರಳಿತು. ಅವನು ಕಪ್ಪು ಬಣ್ಣದ ಶರ್ಟ್ ಧರಿಸಿದ್ದ ಮತ್ತು ಅವನು ಹೂಗುಚ್ಛವನ್ನು ನನ್ನ ಕಿಟಕಿಯೊಳಕ್ಕೆ ಎಸೆದ ಮತ್ತು ಅಲ್ಲಿಂದ ಹೊರಟು ಹೋದ. ನಾನು ಅವನನ್ನು ತಡೆಯಲು ನನ್ನ ಕೋಣೆಯ ಕಡೆ ಓಡಿದೆ. ಅದಾಗಲೇ ಆ ಹುಡುಗ ಹೊರಟು ಹೋಗಿದ್ದ. ನನಗೆ ತುಂಬ ಬೇಜಾರಾಯಿತು. ಅಷ್ಟಕ್ಕೂ ಅವನ್ಯಾರೋ ನನಗೆ ಡೈಲಿ ಹೂಗುಚ್ಛ ನೀಡುತ್ತಾನೆ. ಇಂದು ಅವನನ್ನು ನೋಡುತ್ತಿದ್ದೆ. ಸ್ವಲ್ಪದರಲ್ಲಿ ಮಿಸ್ ಆಗಿಬಿಟ್ಟ. ಅವನನ್ನು ನೋಡದೇ ಇರುವುದಕ್ಕೆ ನನಗೆ ತುಂಬ ಸಂಕಟ ಆಯಿತು. ಇದಾದ ಮೇಲೆ ಮರುದಿನ ಅತ್ತಿಗೆ ನನ್ನನ್ನು ಕರೆದು, ಇಂದು ನೀನು ಹೊರಗೆ ಎಲ್ಲೂ ಹೋಗಬೇಡ. ಇಂದು ನಿನ್ನನ್ನು ನೋಡಲು ವರನ ಕಡೆಯವರು ಬರುತ್ತಿದ್ದಾರೆ. ವರನ ಕಡೆಯವರು ನನ್ನನ್ನು ನೋಡಲು ಬಂದರು. ಆ ನಂತರ ಅವರ ಉತ್ತರವೂ ಬಂತು. ಅವರಿಗೆ ಹುಡುಗಿ ತುಂಬ ಇಷ್ಟ ಆದ್ಲು ಅಂತ. ಅವರು ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳಲು ಉತ್ಸುಕರಾಗಿದ್ದರು. ನಿಮ್ಮ ಹುಡುಗಿ ನಮಗೆ ಇಷ್ಟ ಆಗಿದ್ದು, ಆದಷ್ಟು ಬೇಗ ನಾವು ನಿಮ್ಮ ಹುಡುಗಿಯನ್ನು ನಮ್ಮನೆ ಸೊಸೆ ಮಾಡಿಕೊಳ್ಳಿಕ್ಕೆ ನಾವು ತುದಿಗಾಲಲ್ಲಿ ನಿಂತಿದ್ದೀವಿ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ.
ನನಗೆ ಹೂಗುಚ್ಛಗಳನ್ನು ಕಳುಹಿಸುತ್ತಿರುವ ಅನಾಮಧೇಯನ ಬಗ್ಗೆ ಗೊತ್ತೂ ಇರಲಿಲ್ಲ. ಬಹುಶಃ ನನ್ನ ಹಣೆಬರಹದಲ್ಲಿ ಇದೇ ಬರೆದಿದೆಯೇನೋ. ಆದರೆ ಆಶ್ಚರ್ಯವೇನೆಂದರೆ, ಯಾವಾಗ ನನ್ನ ಮದುವೆ ಫಿಕ್ಸ್ ಆಯಿತೋ ಆವಾಗಿಂದ ಹೂಗುಚ್ಛಗಳು ಬರುವುದು ನಿಂತಿತ್ತು. ಬಹುಶಃ ಅವನಿಗೆ ಆ ದಿನವೇ ನನ್ನ ಮದುವೆ ಫಿಕ್ಸ್ ಆಗಿರುವುದು ಗೊತ್ತಾಗಿರಬೇಕು. ಏಕೆಂದರೆ ಅವನು ಈಗ ಹೂಗಳನ್ನು ಕಳಿಸುತ್ತಿರಲಿಲ್ಲ. ಮೊದಮೊದಲು ನಾನು ಉದಾಸೀನಳಾಗಿರುತ್ತಿದ್ದೆ. ಆದರೆ ಮತ್ತೆ ನನ್ನ ಗಮನವೆಲ್ಲ ನನ್ನ ಮದುವೆ ತಯಾರಿಯತ್ತ ಹರಿಯಿತು. ತುಂಬ ಅರ್ಜೆಂಟಾಗಿ ಅತ್ತಿಗೆ ನನ್ನ ಮದುವೆಯನ್ನು ತಾನು ಆರಿಸಿದ ಹುಡುಗನೊಂದಿಗೆ ನಿಶ್ಚಯಿಸಿದರು. ನಮ್ಮನೆಯ ವಾತಾವರಣ ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೂಡಿತ್ತು. ಆದ್ದರಿಂದ ನಾನು ಮತ್ತು ವಿಶಾಲ್ ಹಲವು ಬಾರಿ ಮುಖಾಮುಖಿಯಾಗಿ ಭೇಟಿಯಾಗಿದ್ದೆವು. ಪ್ರತಿ ಬಾರಿ ಭೇಟಿಯಾದಾಗಲೂ ನಾನು ವಿಶಾಲನ ಗಂಭೀರತೆ, ಸೀದಾಸಾದಾ, ಸಿಂಪಲ್ ಗುಣಗಳನ್ನು ನೋಟಿಸ್ ಮಾಡಿದ್ದೆ. ಅವನಿಗೆ ಜಾಸ್ತಿ ಜೋಕ್ ಮಾಡೋದು ಇಷ್ಟ ಇರಲಿಲ್ಲ. ಈಗಿನ ಕಾಲದ ಹುಡುಗರಂತೆ ಇರಲಿಲ್ಲ. ಅಷ್ಟು ತುಂಬ ಓಪನ್ ಆಗಿ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ಅತ್ತಿಗೆಯೊಂದಿಗೆ ಇದರ ಬಗ್ಗೆ ಕೇಳಿದಾಗ ಅವರು ಇದರಲ್ಲಿ ಆತಂಕಗೊಳ್ಳುವ ವಿಷಯವೇನಿಲ್ಲ. ಎಲ್ಲ ಹುಡುಗರು ಮದುವೆಗೆ ಮುಂಚೆ ನಾಚಿಕೆ ಸ್ವಭಾವದವರಾಗಿರುತ್ತಾರೆ. ನಂತರ ಎಲ್ಲ ಬದಲಾಗುತ್ತದೆ. ಈಗ ನಿಮ್ಮ ಅಣ್ಣನನ್ನೇ ನೋಡು. ಮದುವೆಗೆ ಮುಂಚೆ ಅವರು ಹೇಗಿದ್ದರು? ಈಗಂತೂ ಅವರು ನನ್ನ ಹಿಂದೆ ಮುಂದೆ ಸುತ್ತುತ್ತಿರುತ್ತಾರೆ. ಅತ್ತಿಗೆಯ ಮಾತುಗಳು ನನಗೆ ತುಂಬ ಸಮಾಧಾನ ತಂದಿತ್ತು ಮತ್ತು ನಾನು ಮದುವೆಗೆ ಒಪ್ಪಿಕೊಂಡೆ. ವಿಶಾಲನೊಂದಿಗೆ ನನ್ನ ಮದುವೆಯಾಯಿತು. ಅವರು ತುಂಬ ಒಳ್ಳೆಯವರಾಗಿದ್ದರು. ಮನೆಯಲ್ಲಿ ಅತ್ತೆ, ಮಾವ, ಒಬ್ಬ ಮೈದುನ ಮತ್ತು ನಾವಿಬ್ಬರಿದ್ದೆವು. ಮದುವೆಯಾದ ಹೊಸತರಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ನನಗೆ ವಿಶಾಲನ ಕೆಲವೊಂದು ನಡವಳಿಕೆಗಳು ವಿಚಿತ್ರವಾಗಿ ಕಾಣುತ್ತಿತ್ತು. ಅವನು ತುಂಬ ವಾಸನೆಯುಳ್ಳ ಪರ್ಫ್ಯೂಮ್ ಬಳಸುತ್ತಿದ್ದ. ಅದು ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಆದರೆ ಹೊಸದಾಗಿ ನಮ್ಮ ಮದುವೆಯಾಗಿದ್ದರಿಂದ ನಾನು ಏನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಮದುವೆಯ ರಾತ್ರಿ ನಾನು ತಯಾರಾಗಿದ್ದೆ. ಅವನು ಮದುಮಗನಾಗಿ ನನ್ನ ಕೋಣೆಯೊಳಕ್ಕೆ ಬಂದ. ತುಂಬ ಸುಂದರವಾದ ವಿಶಾಲನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ವರನ ಪೋಷಾಕಿನಲ್ಲಿ ಅವರು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಅವರ ಪರ್ಫ್ಯೂಮ್ನ ವಾಸನೆ ಜೋರಾಗಿ ಮೂಗಿಗೆ ಬಡಿಯುತ್ತಿತ್ತು. ಅವರು ನನ್ನ ಜೊತೆ ಮಾತನಾಡುತ್ತಾ ನೀನು ತುಂಬ ಸುಂದರವಾಗಿದ್ದೀಯ ಅಂದರು. ಅವರ ಹೊಗಳಿಕೆಯಿಂದ ನಾನು ಮನದಲ್ಲಿ ಪ್ರಸನ್ನಳಾದೆ. ನಾನು ನಾಚಿಕೆಯಿಂದ ನನ್ನ ತಲೆ ಅಲ್ಲಾಡಿಸಿದೆ. ನಿಧಾನವಾಗಿ ಬರುತ್ತಾ ನಮ್ಮ ಮಾತುಕತೆ ಶುರುವಾಯಿತು. ಇಲ್ಲಿಯವರೆಗೆ ಅವರು ನನಗೆ ಮುಖವನ್ನು ತೋರಿಸಿಯೂ ಇರಲಿಲ್ಲ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ನಿದ್ದೆ ಜೋಂಪು ಹತ್ತಿತ್ತು ಮತ್ತು ನಾನು ಹಾಗೆ ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದಾಗ ನನಗೆ ತುಂಬ ನಾಚಿಕೆಯಾಯಿತು. ಆಗ ವಿಶಾಲ, ಪರವಾಗಿಲ್ಲ, ನೀವು ತುಂಬ ಸುಸ್ತಾಗಿದ್ದರಿಂದ ನಿದ್ರೆ ಬಂದಿರಬಹುದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅವರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಮೂಡಿತು. ಮೊದಲ ದಿನ ಮನೆಗೆ ಬಹಳ ನೆಂಟರು ಬಂದರು. ಅವರ ಜೊತೆ ಮಾತಾಡೋದು, ಹೇಳುವುದು, ಕುಳಿತುಕೊಳ್ಳುವುದು ಇತ್ಯಾದಿಯಿಂದ ನಾನು ತುಂಬ ಸುಸ್ತಾಗಿದ್ದೆ. ಆದ್ದರಿಂದ ಸೊಂಟ ನೋವಿನಿಂದ ನಾನು ರೂಮಿಗೆ ಬಂದವಳೆ ಅಂಗಾತಳಾದೆ. ಆದರೆ ತಕ್ಷಣ ಕಣ್ಣಿಗೆ ನಿದ್ರೆ ಹತ್ತಿ ನಾನು ಇಂದು ಮಲಗಿಬಿಟ್ಟೆ. ಬೆಳಿಗ್ಗೆ ಎದ್ದು ನನಗೆ ವಿಶಾಲ ಕೋಪಿಸಿಕೊಂಡಿರಬಹುದೆಂದು ಹೆದರಿಕೆ ಆಯಿತು. ಒಂದು ವೇಳೆ ಅವರಿಗೆ ಸಿಟ್ಟು ಬಂದಿದ್ದರೂ ಸಿಟ್ಟಾದಂತೆ ವರ್ತಿಸಲಿಲ್ಲ. ನಾರ್ಮಲ್ ಆಗಿ ನನ್ನ ಜೊತೆ ಮಾತನಾಡುತ್ತಿದ್ದರು. ಕೆಲವು ದಿನಗಳ ಹಿಂದಿನ ಮಾತಾಗಿತ್ತು. ಯಾವಾಗ ಅವರು ಹಳ್ಳಿಯಿಂದ ವಾಪಸ್ ಬಂದರೋ ಅವರ ಪರ್ಫ್ಯೂಮ್ ವಾಸನೆ ಜೋರಾಗಿ ನನ್ನ ಮೂಗಿಗೆ ಬಡಿದು ನಾನು ಪುನಃ ನಿದ್ರೆಯ ಜೋಂಪಿಗೆ ಜಾರತೊಡಗಿದೆ. ರಾತ್ರಿ ಊಟವಾದ ಮೇಲೆ ನಾವು ಮಲಗಲು ಶುರು ಮಾಡಿದೆವು. ಎಚ್ಚರವಾಗಿ ಕಣ್ಣುಗಳು ತೆರೆದುಕೊಂಡವು. ನಾನು ವಿಶಾಲನನ್ನು ಕರೆದೆ. ಆಗ ನನಗೊಂದು ಆಶ್ಚರ್ಯ ಕಾದಿತ್ತು.
ನನ್ನ ಕಣ್ಣುಗಳು ಸುತ್ತಲೂ ವಿಶಾಲನಿಗಾಗಿ ಹುಡುಕಾಡುತ್ತಿದ್ದವು. ವಿಶಾಲ ಅಲ್ಲಿಂದ ನಾಪತ್ತೆಯಾಗಿದ್ದರು. ನಾನು ಪ್ರಯಾಸಪಟ್ಟು ಎದ್ದೆ ಮತ್ತು ಇಡೀ ರೂಮ್ ಚೆಕ್ ಮಾಡಿದೆ, ಆದರೆ ವಿಶಾಲನ ಪತ್ತೆ ಇರಲಿಲ್ಲ. ಬಾತ್ರೂಮ್ನಲ್ಲಿ ಚೆಕ್ ಮಾಡಿದೆ, ಆದರೆ ಅವರು ಅಲ್ಲಿಯೂ ಇರಲಿಲ್ಲ. ಗಾಬರಿಗೊಂಡು ಸೀದಾ ಬೆಡ್ ಮೇಲೆ ಬಂದು ಮಲಗಿದೆ. ಇಡೀ ರಾತ್ರಿ ವಿಶಾಲನ ಬರುವಿಕೆಗಾಗಿ ಕಾಯಿದೆ. ಬೆಳಿಗ್ಗೆ ತಿಂಡಿಯ ಟೇಬಲ್ ಮೇಲೆ ವಿಶಾಲನನ್ನು ನೋಡಿ ಚಕಿತಳಾಗಿ ನಾನು ಕೇಳಿದೆ, ನೀವು ಎಲ್ಲಿದ್ರಿ? ಅವರು ಹೇಳಿದರು, ನೀನಂತೂ ಬೇಗ ಮಲಗಿದ್ದೆ, ನನಗೆ ನಿದ್ದೆ ಬರುತ್ತಿರಲಿಲ್ಲ, ಆದ್ದರಿಂದ ನಾನು ಇಡೀ ರಾತ್ರಿ ಲಾನ್ನಲ್ಲಿ ಕುಳಿತುಕೊಂಡಿದ್ದೆ. ನನಗೆ ನನ್ನಷ್ಟಕ್ಕೆ ತಲೆ ತಗ್ಗಿಸುವಂತೆ ಆಯಿತು. ಹೆಂಡತಿಯಾದವಳು ಗಂಡನನ್ನು ಖುಷಿಯಾಗಿಡಬೇಕು ಮತ್ತು ಪ್ರತಿದಿನ ನಾನು 8 ಗಂಟೆಗೆ ಮಲಗಿಬಿಡುತ್ತಿದ್ದೆ. ಯಾಕೋ ಗೊತ್ತಿಲ್ಲ, ಮದುವೆಯಾದ ಮೇಲೆ ನನಗೆ ಇಷ್ಟು ಬೇಗ ಹೇಗೆ ನಿದ್ದೆ ಬರುತ್ತಿದೆ. ನಮ್ಮ ಮನೆಯಲ್ಲಿ ನಾನು ರಾತ್ರಿ 2 ಅಥವಾ 3 ಗಂಟೆವರೆಗೆ ಮಾತ್ರ ಮಲಗುತ್ತಿದ್ದೆ. ಇಲ್ಲಿ ಏನೋ ಗೊತ್ತಿಲ್ಲ. ವಿಶಾಲನ ಮನೆಯಲ್ಲಿ ಮಲಗಿದ್ದೆ, ನಿದ್ದೆ ಗಾಢವಾಗಿ ಬರುತ್ತಿದೆ. ಆದರೂ ವಿಶಾಲನ ಮುಖದ ಮೇಲೆ ಬೇಜಾರಾದ ಯಾವ ಲಕ್ಷಣಗಳು ಕಂಡು ಬರಲಿಲ್ಲ. ಆದರೆ ನಾನು ಅವನ ದೃಷ್ಟಿಕೋನವನ್ನು ತಿಳಿದುಕೊಂಡಿದ್ದೆ. ಮಾರನೇ ದಿನ ನಾನು ರಾತ್ರಿಯೆಲ್ಲ ಎಚ್ಚರವಾಗಿರಲು ಹಗಲಲ್ಲಿ ಮಲಗಿ ನನ್ನ ನಿದ್ರೆಯನ್ನು ಪೂರ್ಣಗೊಳಿಸಿದೆ. ಸಂಜೆಯಾಗುತ್ತಲೇ ನಾನು ವಿಶಾಲನ ಬರುವಿಕೆಗಾಗಿ ತಯಾರಾಗಲು ಶುರುವಿಟ್ಟುಕೊಂಡೆ. ಅವರು ಆಫೀಸಿನಿಂದ ಬಂದ ತಕ್ಷಣ ಅವರ ಕೈಯಿಂದ ಬ್ಯಾಗ್ ಎತ್ತುಕೊಂಡೆ ಮತ್ತು ನಸು ಅವರನ್ನು ನೋಡತೊಡಗಿದೆ. ಅವರು ನೀನು ತುಂಬ ಸುಂದರವಾಗಿದ್ದೀಯ ಎಂದು ನನ್ನನ್ನು ಹೊಗಳಬಹುದು ಎಂದುಕೊಂಡೆ. ಆದರೆ ಅವರು ಸರಿಯಾಗಿ ನನ್ನ ಕಡೆ ದೃಷ್ಟಿಯೂ ಹರಿಸಲಿಲ್ಲ. ಆದ್ದರಿಂದ ನಾನು ಅವರ ಹತ್ತಿರ ಹೋದೆ. ಆದರೆ ಇದೇನು ಆಶ್ಚರ್ಯ, ಅವರ ಪರ್ಫ್ಯೂಮ್ನಿಂದ ನನಗೆ ನುಂಗಾದಂತೆ ಅನಿಸಿತು. ವಿಶಾಲನ ಪರ್ಫ್ಯೂಮ್ ವಾಸನೆ ಜೋರಾಗಿ ಮೂಗಿಗೆ ಬಡಿಯುತ್ತಿತ್ತು. ಎಷ್ಟು ಜೋರಾಗಿ ಎಂದರೆ ಕೆಲವು ನಿಮಿಷಗಳಲ್ಲಿ ನನಗೆ ತಲೆ ತಿರುಗಿದಂತಾಗಿ ಮತ್ತೆ ನಿದ್ದೆಗೆ ಜಾರಿದೆ. ಮತ್ತೆ ಏನಾಯಿತು ನನಗೆ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರವಾಗಿತ್ತು. ಅಚಾನಕ್ಕಾಗಿ ನನ್ನ ದೃಷ್ಟಿ ನನ್ನ ಕೈ ಮತ್ತು ಪಾದದ ಮೇಲೆ ಬಿತ್ತು. ನನ್ನ ಜೀವ ಹೋಗಿ ಮರಳಿ ಬಂದಂತಾಯಿತು. ನನ್ನ ಕೈ ಮತ್ತು ಪಾದಗಳೆರಡೂ ಊದಿಕೊಂಡಿದ್ದವು. ಏನಾಗುತ್ತಿದೆ ಎಂದು ನನಗೊಂದು ಅರ್ಥವಾಗುತ್ತಿರಲಿಲ್ಲ. ವಿಶಾಲ ಕೋಣೆಯಲ್ಲಿ ಇರಲಿಲ್ಲ. ತಿಂಡಿಯ ಟೇಬಲ್ ಬಳಿ ಅತ್ತೆ ಕೇಳಿದಳು, ನಿನ್ನ ಕೈಗಳಿಗೆ ಏನಾಗಿದೆ? ನಾನು ಗಾಬರಿಯಿಂದ ಹೇಳಿದೆ, ಊದಿಕೊಂಡಿದೆ, ಏನಾಯಿತು ಅಂತ ಗೊತ್ತಿಲ್ಲ. ಮತ್ತೆ ಅತ್ತೆ ಹೇಳಿದರು, ನಿನ್ನ ಕೈ ಮತ್ತು ಕಾಲಿಗೆ ಊತ ಕಡಿಮೆಯಾಗೋ ಕ್ರೀಮ್ ಹಚ್ಕೋ. ಅವರು ನನಗೆ ಪ್ರೀತಿಯಿಂದ ಹೇಳಿದರು. ಒಬ್ಬ ಪತಿಗೆ ಒಳ್ಳೆಯ ಹೆಂಡತಿ ತುಂಬ ಸುಂದರವಾಗಿ ಕಾಣುತ್ತಾಳೆ. ಆ ಒಳ್ಳೆಯತನ ಹಾಗೂ ಸುಂದರತೆ ಕಡಿಮೆಯಾಗದಂತೆ ನೋಡಿಕೋ. ಗಂಡ ನಮ್ಮ ಕಂಟ್ರೋಲ್ನಲ್ಲಿರ್ತಾನೆ. ಅದೇ ರೀತಿ ಸ್ವಲ್ಪ ಹೊತ್ತಿನ ನಂತರ ವಿಶಾಲ ಹೊರಗಡೆಯಿಂದ ಬರುತ್ತಿರುವುದು ಕಾಣಿಸಿತು. ನಾನು ಮಲಗಿದ ನಂತರ ಲಾಗೆ ಹೋಗಿರಬೇಕು ಎಂದು ನನಗೆ ತಿಳಿಯಿತು. ನಮ್ಮ ಅತ್ತೆ ಒಳ್ಳೆಯವರಾಗಿದ್ದರು. ಪತಿಯನ್ನು ಹೇಗೆ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎಂದು ಯಾವಾಗಲೂ ನನಗೆ ತಿಳಿ ಹೇಳುತ್ತಿದ್ದರು. ಆದರೆ ನಾವಿಬ್ಬರು ಗಂಡ ಹೆಂಡತಿಯರಾಗಿ ಹೆಸರೊಂದನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅರಿತುಕೊಂಡಿಲ್ಲ ಅಂತ ಹೇಗೆ ಅವರಿಗೆ ಹೇಳಲಿ? ಮದುವೆಯಾಗಿ 1 ತಿಂಗಳಾಗಿತ್ತು. ನನಗೆ ಇಲ್ಲಿಯವರೆಗೆ ವಿಶಾಲನ ಅಂತರಾಳದ ರಹಸ್ಯಗಳು ಅರ್ಥವಾಗುತ್ತಿರಲಿಲ್ಲ. ಅವರು ಕೆಲವೊಮ್ಮೆ ನಮ್ಮ ಜೊತೆಗೆ ಚೆನ್ನಾಗಿ ಇರುತ್ತಿದ್ದರೆ, ಕೆಲವೊಮ್ಮೆ ನನಗೆ ಪರಿಚಯವೇ ಇಲ್ಲದವರಂತೆ ಅಪರಿಚಿತರಂತೆ ಆಡುತ್ತಿದ್ದರು. ಹಾಗೆ ಒಂದು ದಿನ, ಮಂಗಳವಾರದ ದಿನ, ನಾನು ನನ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದೆ. ಅಚಾನಕ್ ವಿಶಾಲ್ ನನ್ನ ಕೋಣೆಗೆ ಬಂದರು. ನನಗೆ ಒಂದು ರೀತಿಯ ವಿಚಿತ್ರವಾಗಿ ಕಂಡಿತು. ಅವರು ಅವಸರದಲ್ಲಿ ಇರುವಂತೆ ಕಂಡರು. ನಾನು ಶಾಂತವಾಗಿ ಅವರನ್ನು ನೋಡುತ್ತಾ ಕುಳಿತಿದ್ದೆ. ಅವರು ಬೇಗ ಬೇಗ ರೆಡಿಯಾಗಿ ಹೋದರು. ಅವರು ಎಲ್ಲಿ ಹೋಗ್ತಾರೆ ಎಂದು ನನಗೆ ಹೇಳಲು ಸಹ ಇಚ್ಛಿಸಲಿಲ್ಲ. ನಾನು ಕೇಳಲು ಪ್ರಯತ್ನಪಟ್ಟೆ. ಗದರುತ್ತಾ ಹೇಳಿದರು, ನಿಂಗೇನಾಯಿತು? ನಿನ್ನ ಕೆಲಸ ನೀನು ನೋಡ್ಕೋ,
ಸ್ವಲ್ಪ ಸಮಯದ ನಂತರ ಅತ್ತೆ ನನಗೆ ಕೇಳಿದರು, ವಿಶಾಲ್ ಎಲ್ಲಿ ಎಂದು. ನನಗೆ ಗಾಬರಿಯಾಯಿತು ಮತ್ತು ಅತ್ತೆಗೆ ನಾನು ಏನೂ ಹೇಳಲಿಲ್ಲ. ನಾನು ಅವಕ್ಕಾಗಿ ಹಾಗೆ ನಿಂತಿದ್ದೆ. ನಾನು ದೂರು ನೀಡಿದರೆ ನನ್ನ ಪತಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಅವರು ಹೆಚ್ಚಿನ ಅವಧಿ ನನ್ನೊಂದಿಗೆ ಕೋಪಿಸಿಕೊಂಡಿರುತ್ತಿದ್ದರು. ಒಂದು ದಿನ ನಾನು ತುಂಬ ಪ್ರಯತ್ನಪಟ್ಟೆ. ಇಂದು ನಾನು ನಿದ್ರಿಸಬಾರದು ಅಂತ ತುಂಬ ಪ್ರಯತ್ನಪಟ್ಟೆ. ಆದರೂ ವಿಶಾಲ್ ಬಂದ ನಂತರ ಅವನಿಂದ ಜೋರಾಗಿ ಹೊರಹೊಮ್ಮುವ ಸುಗಂಧದ ಪರಿಮಳದಿಂದ ನನಗೆ ನಿದ್ರೆ ಬಂತು. ಮಾರನೇ ದಿನ ನಾನು ವಿಶಾಲನಿಗೆ ಹೇಳಿದೆ, ನೀವು ಇಷ್ಟೊಂದು ಪ್ರಮಾಣದ ಪರ್ಫ್ಯೂಮ್ ಹಾಕಿಕೊಳ್ಳಬೇಡಿ. ಬಹುಶಃ ಅದರಿಂದಲೇ ನನಗೆ ಬೇಗ ನಿದ್ದೆ ಬರುತ್ತಿದೆ. ಆದರೆ ನನ್ನ ಮಾತುಗಳಿಗೆ ಅವರು ಸಿಟ್ಟಿನಿಂದ ಹೇಳಿದರು, ನೀನು ನಿನ್ನ ನಿದ್ರೆಯ ಆರೋಪವನ್ನು ನನ್ನ ಪರ್ಫ್ಯೂಮ್ ಮೇಲೆ ಏಕೆ ಹೊರಿಸುತ್ತಿದ್ದೀಯಾ? ನೀನು ಸ್ವತಃ ಯಾವಾಗಲೂ ಮಲಗಿ ಇರ್ತೀಯ. ನಿನಗೆ ನನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಗಂಡ ಕೆಲಸದಿಂದ ಮನೆಗೆ ಬಂದರೆ ಹೆಂಡತಿ ನಗು ನಗುತ್ತಾ ಅವನನ್ನು ಸ್ವಾಗತಿಸುತ್ತಾಳೆ. ನೀನು ಯಾವಾಗಲೂ ಮಲಗಿ ಇರ್ತೀಯ. ನಿಂಗಂತೂ ಗೊತ್ತೇ ಇಲ್ಲ. ಒಳ್ಳೆಯ ಹೆಂಡತಿ ಹೇಗಿರ್ತಾಳೆ ಅಂತ ನಿಂಗೆ ಗೊತ್ತಿಲ್ಲ. ಅವರ ಮಾತು ಕೇಳಿ ನಾನು ತುಂಬ ಅತ್ತೆ. ಅಷ್ಟಾದರೂ ಅಷ್ಟು ಪ್ರಯತ್ನಪಟ್ಟರೂ ಅವರ ಪರ್ಫ್ಯೂಮ್ನಿಂದ ನನಗೆ ದಿನ ರಾತ್ರಿ ಬೇಗ ನಿದ್ದೆ ಬರ್ತಿತ್ತು ಮತ್ತು ಬೆಳಗಾದರೆ ಕೈಕಾಲು ಊದಿಕೊಳ್ಳುತ್ತಿತ್ತು. ನಾನು ನಿದ್ದೆ ಮಾಡುವುದನ್ನು ತಡೆಯಲಾಗುತ್ತಿರಲಿಲ್ಲ. ಸ್ವತಃ ನಾನು ಎಷ್ಟೇ ಪ್ರಯತ್ನಪಟ್ಟರೂ ನಿದ್ದೆಯನ್ನು ತಡೆಯಲಾಗದೆ ಬೇಗ ನಿದ್ರೆಗೆ ಜಾರಿ ಬಿಡುತ್ತಿದ್ದೆ. ಈಗೀಗ ನಮ್ಮತ್ತೆಗೆ ಅಲ್ಪ ಸ್ವಲ್ಪ ಇವರಿಬ್ಬರಲ್ಲಿ ಏನೋ ನಡೆಯುತ್ತಿದೆ ಎಂದು ಅನುಮಾನ ಬಂತು. ಅವರು ಸಹ ನನಗೆ ಬುದ್ಧಿವಾದ ಹೇಳಲು ಶುರು ಮಾಡಿದರು. ನಾನು ಪತಿಯನ್ನು ಸರಿಯಾಗಿ ನೋಡಿಕೊಳ್ಳುವುದರ ಬದಲು ಯಾವಾಗಲೂ ಮಲಗಿರುತ್ತೇನೆ ಎಂದು ಆರೋಪಿಸಿದರು. ಆಗ ನಾನು ಇನ್ನೂ ಅಳತೊಡಗಿದೆ. ನಾನು ಎಲ್ಲ ಘಟನೆಗಳನ್ನು ಅವಲೋಕಿಸಿದಾಗ ಈ ಪರ್ಫ್ಯೂಮ್ನಲ್ಲಿ ಏನೋ ಇದೆ ಅಂತ ಅನಿಸಿತು. ನನಗೆ ಸೂಟ್ ಆಗದೇ ಇರುವಂಥದ್ದು ಏನೋ ಒಂದು ಈ ಪರ್ಫ್ಯೂಮ್ನಲ್ಲಿದೆ ಎಂದು ಅನಿಸಿತು. ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲಿರುವ ಎಲ್ಲ ಪರ್ಫ್ಯೂಮ್ಗಳನ್ನು ಮೂಸಿ ನೋಡಿದೆ. ಆದರೆ ವಿಶಾಲ್ ಹಾಕುವಂಥ ಪರ್ಫ್ಯೂಮ್ ಅಲ್ಲೆಲ್ಲೂ ಇರಲಿಲ್ಲ. ಇದರರ್ಥ ಅವರು ಹೊರಗಡೆಯಿಂದಲೇ ಪರ್ಫ್ಯೂಮ್ ಹಾಕಿಕೊಂಡು ಬರುತ್ತಿದ್ದರು. ರಾತ್ರಿ ವಿಶಾಲ್ ಮನೆಗೆ ಬಂದರು. ಫ್ರೆಶ್ ಆಗಲಿಕ್ಕೆ ಬಾತ್ರೂಮ್ಗೆ ಹೋದಾಗ ನಾನು ಕದ್ದು ಮುಚ್ಚಿ ಅವರ ಬ್ಯಾಗ್ ಚೆಕ್ ಮಾಡಿದೆ. ಅವರ ಬ್ಯಾಗ್ನಲ್ಲಿ ಒಂದು ಪರ್ಫ್ಯೂಮ್ ಡಬ್ಬ ಇತ್ತು. ನಾನು ತರಾತುರಿಯಲ್ಲಿ ಪರ್ಫ್ಯೂಮನ್ನು ಮೂಸಿ ಅದರ ಪರಿಮಳವನ್ನು ಉಸಿರಿನಿಂದ ಸೆಳೆದುಕೊಂಡೆ. ತಕ್ಷಣ ಎಚ್ಚರ ಆಯಿತು. ಪರ್ಫ್ಯೂಮ್ನಿಂದಲೇ ನನಗೆ ನಿದ್ದೆ ಬರುತ್ತಿದೆ ಎಂದು. ಈಗ ನಾನೇನು ಮಾಡಿಬಿಟ್ಟೆ? ನನ್ನ ಮೇಲೆಲ್ಲ ಪರ್ಫ್ಯೂಮ್ ಚಿಮುಕಿಸಿ ಬಿಟ್ಟಿದ್ದೆ. ಈಗ ಏನು ಮಾಡೋದು ಅಂತ ಯೋಚಿಸುತ್ತಿರುವಾಗಲೇ ನಿದ್ದೆ ಮಾಡಿಬಿಟ್ಟೆ. ನನ್ನ ಪತಿ ನಾನು ಎಲ್ಲ ಹೆಂಡತಿಯರಂತೆ ಅವನ ಬರುವಿಕೆಯನ್ನು ಕಾಯುವುದಿಲ್ಲ. ಬದಲಾಗಿ ಅವನು ಬಂದ ತಕ್ಷಣ ಮಲ್ಕೋತೀನಿ ಅಂತ ನನ್ನ ಮೇಲೆ ರೇಗುತ್ತಿದ್ದ. ಪರ್ಫ್ಯೂಮ್ ಬಗ್ಗೆ ಹೇಳಿದರೆ ಸಿಟ್ಟಿನಿಂದ ನಾನೇ ಪರ್ಫ್ಯೂಮ್ ಹಾಕೋತೀನಿ. ನಂಗ್ಯಾಕೆ ನಿದ್ದೆ ಬರಲ್ಲ? ಹಾಗೂ ಅವರಿಂದ ದೂರ ಇರಲು ನಾನು ನಿದ್ದೆ ಮಾಡುತ್ತೇನೆ ಎಂದು ವಿಶಾಲ್ ನನ್ನ ಮೇಲೆ ಆರೋಪ ಮಾಡುತ್ತಾನೆ. ಆದರೆ ನನಗೆ ಅವನಿಗೆ ಹೇಗೆ ತಿಳಿ ಹೇಳಬೇಕು ಅರ್ಥವಾಗಲಿಲ್ಲ. ಸ್ವತಃ ನನಗೂ ಸಹ ತಿಳಿಯಲಿಲ್ಲ ಏಕೆ ತಲೆ ಸುತ್ತುತ್ತಿದೆ ಎಂದು. ಪರ್ಫ್ಯೂಮ್ನಿಂದ ನನಗೆ ನಿದ್ದೆ ಏಕೆ ಬರುತ್ತಿದೆ? ಪ್ರತಿದಿನ ನಾನು ಈ ರೀತಿ ನಾಟಕದಿಂದ ಬೇಸತ್ತು ಹೋಗಿದ್ದೆ. ಆದ್ದರಿಂದ ನಾನು ಈ ಪರ್ಫ್ಯೂಮ್ ರಹಸ್ಯವನ್ನು ಅರಿಯಬೇಕೆಂದು ನಿರ್ಧರಿಸಿದೆ. ವಿಶಾಲ್ ಬರೋದಕ್ಕಿಂತ ಮೊದಲು ತುಂಬ ಹತ್ತಿಯನ್ನು ಮೂಗಿನಲ್ಲಿ ಹಾಕ್ಕೊಂಡು ಅವನು ಬಂದ ತಕ್ಷಣ ನಿದ್ದೆ ಬರುವಂತೆ ಮಲಗಿಕೊಂಡೆ. ವಿಶಾಲನಿಗೆ ಅನುಮಾನ ಬರದೇ ಇರಲಿ ಎಂದು ನಾನು ಕಣ್ಣು ಮುಚ್ಚಿ ನಿದ್ರಿಸುವಂತೆ ನಟಿಸಿದೆ. ಯಾವಾಗ ನಾನು ಸಣ್ಣದಾಗಿ ಕಣ್ಣು ತೆಗೆದು ನೋಡಿದೆನೋ ಆಗ ವಿಶಾಲ್ ಬ್ಯಾಗಿನಿಂದ ಪರ್ಫ್ಯೂಮನ್ನು ತೆಗೆದು ನನ್ನ ಮುಖಕ್ಕೆ ಮತ್ತೊಮ್ಮೆ ಸ್ಪ್ರೇ ಮಾಡಿದ. ನಾನು ತತ್ತರಿಸಿ ಹೋದೆ. ನಾನು ನಿದ್ದೆ ಹೋಗಲೆಂದೇ ಸ್ವತಃ ವಿಶಾಲ್ ನನ್ನ ಮುಖಕ್ಕೆ ಪರ್ಫ್ಯೂಮ್ ಸಿಂಪಡಿಸುತ್ತಿದ್ದ ಮತ್ತು ನಾನು ಉದ್ದೇಶಪೂರ್ವಕ ನಿದ್ದೆ ಮಾಡುತ್ತೇನೆಂದು
ನನ್ನ ಮೇಲೆ ಆರೋಪನೂ ಮಾಡುತ್ತಿದ್ದ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಪ್ರಭಾವ ನನ್ನ ಮೇಲೆ ಆಗಬಾರದೆಂದು ನಾನು ಮೂಗಿನಲ್ಲಿ ಹತ್ತಿ ಹಾಕ್ಕೊಂಡಿದ್ದೆ ಮತ್ತು ಉಸಿರನ್ನು ಹಿಡಿದಿಟ್ಟಿದ್ದೆ. ನನ್ನ ಮೇಲೆ ಪರ್ಫ್ಯೂಮ್ ಸ್ಪ್ರೇ ಮಾಡಿದ ನಂತರ ವಿಶಾಲ್ ಸ್ನಾನಕ್ಕೆ ಹೋದ. ಸ್ನಾನವಾದ ಮೇಲೆ ಕೋಣೆಯಿಂದ ಹೊರ ಹೋದ. ನಂತರ ಅವರು ಎಲ್ಲಿ ಹೋಗ್ತಾರೆ ಅಂತ ತಿಳಿಯಲು ನಾನು ಎದ್ದು ಕುಳಿತೆ. ವಿಶಾಲ್ ಲಾನಲ್ಲಿ ಕುಳಿತು ಯಾರೊಂದಿಗೂ ಮಾತನಾಡುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಏನೋ ಗೊಂದಲ. ಅಷ್ಟಕ್ಕೂ ಏನು ನಡೆಯುತ್ತಿದೆ ಇಲ್ಲಿ? ಅವನು ನನ್ನಿಂದ ಏಕೆ ದೂರ ಇದ್ದಾನೆ? ನನ್ನ ಮೇಲೆ ಏಕೆ ಆರೋಪ ಮಾಡುತ್ತಾನೆ? ಅಷ್ಟಕ್ಕೂ ನನ್ನೊಂದಿಗೆ ಏಕೆ ಈ ರೀತಿ ವರ್ತಿಸುತ್ತಿದ್ದಾರೆ? ಬಹುಶಃ ಅವನು ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ನಾನು ಅವನ ಹೃದಯದಲ್ಲಿ ನೆಲೆಸಲು, ಅವನ ಪ್ರೀತಿಯನ್ನು ನನ್ನದಾಗಿಸಿಕೊಳ್ಳಲು ತೀರ್ಮಾನಿಸಿದ್ದೆ. ಆದ್ದರಿಂದ ಮಾರನೇ ದಿನ ನಾನು ಮಾರ್ಕೆಟ್ಗೆ ಹೋಗಿ ನನ್ನ ಪತಿಗಾಗಿ ಗಿಫ್ಟ್ ತರೋಣ ಅಂದುಕೊಂಡಿದ್ದೆ. ಅವನ ಹುಟ್ಟಿದ ದಿನವೂ ಹತ್ತಿರ ಬರುತ್ತಿತ್ತು ಮತ್ತು ಅವನಿಗೆ ಪ್ರೀತಿಯ ಉಡುಗೊರೆ ನೀಡಬೇಕೆಂದುಕೊಂಡೆ. ಇದರಿಂದಾದರೂ ಅವನ ಮನ ನನ್ನ ಕಡೆ ಆಕರ್ಷಿತವಾಗಲಿ ಎಂಬುದಾಗಿತ್ತು. ನಾನು ಶಾಪಿಂಗ್ ಮಾಲ್ನಿಂದ ಗಿಫ್ಟ್ ಖರೀದಿ ಮಾಡಿ ವಾಪಸ್ ಬರುತ್ತಿರುವಾಗ ರಸ್ತೆ ಬದಿ ನಿಂತಿರುವ ವಿಶಾಲ್ನ ಕಾರಿನತ್ತ ನನ್ನ ದೃಷ್ಟಿ ಹೊರಳಿತು. ವಿಶಾಲ್ ಕಾರನ್ನು ನೋಡಿ ನಾನು ದಂಗಾಗಿ ಹೋದೆ. ಈ ಸಮಯದಲ್ಲಿ ಅವರು ಆಫೀಸ್ನಲ್ಲಿ ಇರುತ್ತಿದ್ದರು. ಇಷ್ಟು ಹೊತ್ತಿನಲ್ಲಿ ಇವರು ಇಲ್ಲೇನು ಮಾಡುತ್ತಾ ಇದ್ದಾರೆ? ಅಷ್ಟರಲ್ಲಿ ಒಂದು ಸುಂದರ ಯುವತಿ ಕಾರಿನಿಂದ ಇಳಿದಳು. ಅವರು ಆ ಸುಂದರ ಯುವತಿಯೊಂದಿಗೆ ಒಂದು ಹೋಟೆಲ್ನೊಳಕ್ಕೆ ಹೊಕ್ಕರು. ಅವರ ಹಿಂದೆ ಅವರನ್ನು ಹಿಂಬಾಲಿಸಿದಾಗ ಅವರಿಬ್ಬರು ಲಂಚ್ ತೆಗೆದುಕೊಳ್ಳುತ್ತಿದ್ದರು. ನಾನು ಕೋಪದೊಂದಿಗೆ ಕುದಿಯುತ್ತಾ ಮನೆಗೆ ವಾಪಸ್ ಬಂದೆ. ನಾನು ವಿಶಾಲನ ಪ್ರೀತಿಯನ್ನು ಪಡೆಯಲು ಏನೇನೆಲ್ಲ ಸಹಿಸಿಕೊಂಡೆ. ಆದರೆ ಅವರು ಇನ್ನೊಬ್ಬಳ ಹಿಂದೆ ಸುತ್ತುತ್ತಿದ್ದಾರೆ. ಆ ದಿನವಂತೂ ನಾನು ಸಹಿಸಿಕೊಂಡೆ. ಅವರ ಕಾಲೇಜಿನ ಸಹಪಾಠಿಯಾಗಿರಬಹುದು, ಇಲ್ಲವೇ ಅವರ ಕಸಿನ್ ಆಗಿರಬಹುದು ಎಂದು ಹಸಿ ಸುಳ್ಳನ್ನೇ ನಂಬಿದ್ದೆ. ಸ್ವಲ್ಪ ದಿನಗಳ ನಂತರ ನಾನು ಮತ್ತೊಮ್ಮೆ ಅವರಿಬ್ಬರ ಜೊತೆಯಲ್ಲಿರುವುದನ್ನು ನೋಡಿದೆ. ಆ ದಿನ ನಾನು ನನ್ನ ತವರು ಮನೆಯಿಂದ ಹಿಂತಿರುಗಿ ಬರುವಾಗ ಸಿಗ್ನಲ್ನಲ್ಲಿ ಗಾಡಿ ನಿಂತಿತ್ತು. ಆಗ ಅವರಿಬ್ಬರು ಒಂದು ಆಸ್ಪತ್ರೆಯ ಒಳಗೆ ಹೋಗುತ್ತಿದ್ದರು. ಈಗಂತೂ ನನ್ನ ಅನುಮಾನ ಸತ್ಯವಾಗಿತ್ತು. ವಿಶಾಲ್ ನನಗೆ ಮೋಸ ಮಾಡುತ್ತಿದ್ದಾನೆ. ನಾನಿರುವಾಗ ಬೇರೊಬ್ಬರ ಜೊತೆ ಅವರ ಸಂಬಂಧವಿತ್ತು ಮತ್ತು ನನಗೆ ಈಗೀಗ ಅವರ ಎಲ್ಲ ಆಟಗಳು ಅರ್ಥವಾಗಲಾರಂಭಿಸಿದವು. ನನಗಂತೂ ಖಾತ್ರಿಯಾಯಿತು, ಅವರಿಗೆ ನನ್ನೊಂದಿಗೆ ಮದುವೆಯಾಗಲು ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಪೂರ್ಣ ರಾತ್ರಿ ನನ್ನನ್ನು ಮಲಗಿಸಿ ಅವಳ ಹತ್ತಿರ ಹೋಗುತ್ತಿದ್ದರೇನೋ. ಈ ನಿಗೂಢವನ್ನು ಪತ್ತೆ ಮಾಡಲೇಬೇಕೆಂದು ನಾನು ನಿರ್ಧರಿಸಿದೆ. ನಾನು ನನ್ನ ಪತಿಯನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಲಾರೆ, ಏಕೆಂದರೆ ನನಗೆ ಅವನೊಂದಿಗೆ ಪ್ರೇಮಾಂಕುರವಾಗಿತ್ತು. ಯಾವ ಯುವತಿಯೊಂದಿಗೆ ಅವರು ಸಂಬಂಧ ಇಟ್ಟುಕೊಂಡಿದ್ದಾರೋ ಆ ಯುವತಿಯನ್ನು ಅವರ ಜೀವನದಿಂದ ಕಿತ್ತೊಗೆಯಬೇಕೆಂದು ನಾನು ತೀರ್ಮಾನಿಸಿದೆ. ಆಗ ನಾನು ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಿಸಬೇಕಾಯಿತು. ನನ್ನ ಅತ್ತೆ, ಮಗಳೇ, ಯಾವಾಗ ಖುಷಿ ಸಮಾಚಾರ ಹೇಳ್ತಿ? ಅತ್ತೆಯವರ ಇಂತಹ ಮಾತುಗಳಿಂದ ನಾನು ಗಾಬರಿಯಾಗುತ್ತಿದ್ದೆ. ಆದರೆ ವಿಶಾಲನಿಗೆ ಇದರ ಯಾವುದೇ ಮಾಹಿತಿ ಇರಲಿಲ್ಲ. ಅವನು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದ ಮತ್ತು ಜೋರಾದ ಪರ್ಫ್ಯೂಮ್ ಹಾಕುವುದನ್ನು ಬಿಡ್ತಾ ಇರಲಿಲ್ಲ. ನಾನು ಸಹ ನನ್ನಷ್ಟಕ್ಕೆ ಹಠಕ್ಕೆ ಬಿದ್ದವಳಂತೆ ಅವನೊಂದಿಗೆ ಏನೂ ಕೇಳುತ್ತಿರಲಿಲ್ಲ ಮತ್ತು ಪರ್ಫ್ಯೂಮ್ನಿಂದಾಗಿ ಬೇಗ ಮಲಗಿ ಬಿಡುತ್ತಿದ್ದೆ. ಇದರಿಂದ ದಿನವಿಡೀ ನಾನು ಕೊರಗುವುದರಲ್ಲಿ ಕಾಲ ಕಳೆಯುತ್ತಿದ್ದೆ. ಇದೇ ಟೆನ್ಷನ್ನಿಂದಾಗಿ ಒಂದಿನ ನನ್ನ BP ಲೋ ಆಯಿತು. ನಾನು ಮೂರ್ಛೆ ಹೋದೆ. ನಾನು ಎಚ್ಚರಗೊಂಡಾಗ ಹಾಸ್ಪಿಟಲ್ನಲ್ಲಿದ್ದೆ. ನನಗೆ ಡಾಕ್ಟರ್ ಹೇಳಿದರು, ನಿನ್ನ ಪತಿ ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದರು. 2 ದಿನಗಳಿಂದ ಅವರಿಲ್ಲೇ ಇದ್ದರು. ನನಗೆ ಡಾಕ್ಟರ್ ಮಾತು ಕೇಳಿ ಖುಷಿಯಾಯಿತು. ಆದರೆ ಯಾವಾಗ ಆ ಡಾಕ್ಟರ್ ಮೇಲೆ ನನ್ನ ದೃಷ್ಟಿ ಬಿತ್ತೋ ಆ ಡಾಕ್ಟರನ್ನು ನೋಡಿ ನನ್ನ ಜೀವ ಹೋಗಿ ಮರಳಿ ಬಂದಂತಾಯಿತು. ಏಕೆಂದರೆ ವಿಶಾಲ್ ಜೊತೆ ಸುತ್ತಾಡುತ್ತಿದ್ದ
ಆ ಹುಡುಗಿಯೇ ಡಾಕ್ಟರ್ ಆಗಿದ್ದಳು. ಡಾಕ್ಟರ್ ನಸುನಗುತ್ತಾ ಅಲ್ಲಿಂದ ಹೊರಟಳು. ನನಗಂತೂ ಸ್ವಲ್ಪ ಸಮಯದ ಮೊದಲು ನನ್ನ ಪತಿ ಬಗ್ಗೆ ಕೇಳಿ ಆಶ್ಚರ್ಯವಾಗಿತ್ತು. ಆದರೆ ಈಗ ಅರ್ಥವಾಗಿತ್ತು. ನನ್ನ ಗಂಡ 2 ದಿನಗಳಿಂದ ನನ್ನ ಸಲುವಾಗಿ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಬದಲಾಗಿ ಲೇಡಿ ಡಾಕ್ಟರ್ ಸಲುವಾಗಿ ಅಲ್ಲಿದ್ದ. 2 ದಿನ ಡಾಕ್ಟರ್ ಸಮೀಪ ಇರುವ ಅವಕಾಶ ಅವರಿಗೆ ಸಿಕ್ಕಿರಬೇಕು. ಆ ಲೇಡಿ ಡಾಕ್ಟರ್ ತುಂಬ ಸುಂದರವಾಗಿದ್ದಳು. ಯಾರಾದರೂ ಅವಳನ್ನು ಇಷ್ಟಪಡುವಷ್ಟು ಅವಳು ಸುಂದರವಾಗಿದ್ದಳು. ಮತ್ತು ಇದೇ ಮಾತು ನನ್ನ ಹೃದಯಕ್ಕೆ ಚುಚ್ಚುತ್ತಿತ್ತು. ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ನನ್ನ ಅಣ್ಣ ಅತ್ತಿಗೆ ನನ್ನ ಕರೆದುಕೊಂಡು ಹೋಗಲು ಬಂದರು. ಕೆಲವು ದಿನ ನಮ್ಮೊಂದಿಗಿರು ಅಂತ ಹೇಳಿದರು. ಅವರ ಜೊತೆ ನಾನು ನನ್ನ ತವರು ಮನೆಗೆ ಹೊರಟೆ. ನನ್ನ ಕೋಣೆಗೆ ಬಂದು ನನ್ನ ಅಲ್ಮೇರಾದಲ್ಲಿರುವ ಬಟ್ಟೆಯನ್ನು ತೆಗೆದಾಗ ತುಂಬ ಒಣಗಿದ ಹೂಗಳು ದೊರೆತವು. ಆ ಹೂಗಳನ್ನು ನೋಡಿ ನನಗೆ ಎಲ್ಲ ನೆನಪಾಯಿತು. ಯಾರೋ ನನ್ನನ್ನು ಇಷ್ಟಪಡುತ್ತಿದ್ದರು ಮತ್ತು ಹುಚ್ಚನಂತೆ ನನಗೆ ಪ್ರತಿದಿನವೂ ಹೂಗಳನ್ನು ಕಳುಹಿಸುತ್ತಿದ್ದರು. ಆದರೆ ಇಂದು ನಾನು ಯಾರನ್ನು ಪ್ರೇಮಿಸುತ್ತಿದ್ದೇನೋ ಅವರಿಗೆ ನನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮಾರನೇ ದಿನ ಅಣ್ಣ ನನ್ನನ್ನು ಪುನಃ ಆಸ್ಪತ್ರೆಗೆ ಕೊಂಡೊಯ್ದರು. ಯಾಕೆಂದರೆ ಡಾಕ್ಟರ್ ಮತ್ತೊಮ್ಮೆ ತಪಾಸಣೆ ಮಾಡಬೇಕೆಂದು ಮೊದಲೇ ತಿಳಿಸಿದ್ದರು. ನಾನು ಅಣ್ಣನ ಜೊತೆ ಕಾರಿಡಾರ್ನಲ್ಲಿ ಕುಳಿತಿದ್ದೆ. ನಾನು ಆ ಡಾಕ್ಟರ್ ಹುಡುಗಿಯೊಂದಿಗೆ ವಿಶಾಲ್ ಕೋಣೆಯೊಳಕ್ಕೆ ಹೋಗುವುದನ್ನು ನೋಡಿದೆ. ಆ ಹುಡುಗಿಯ ಮಡಿಲಲ್ಲಿ ಒಂದು ಮಗು ಸಹ ಇತ್ತು. ಇದನ್ನು ನೋಡಿ ನನಗೆ ದುಃಖ ಉಮ್ಮಳಿಸಿ ಬಂತು. ನಾನು ಕಾಯಿಲೆ ಬಿದ್ದಿದ್ದೆ. ನನ್ನ ಪತಿ ಹುಡುಗಿ ಚಕ್ಕರ್ನಲ್ಲಿ ಬಿದ್ದಿದ್ದ. ನಾನು ಓಡಿ ಗಾಡಿಯಲ್ಲಿ ಕುಳಿತೆ ಮತ್ತು ಆಳತೊಡಗಿದೆ. ಏನಾಯಿತು, ಚೆಕಪ್ ಮಾಡಿಸಿಕೊಳ್ಳಲ್ವಾ ಅಣ್ಣ ಕೇಳಿದರು. ನಾನು ಮಾಡಿಕೊಳ್ಳಲ್ಲ ಅಂದೆ. ಇಲ್ಲ ಮಾತೆ, ಯಾವಾಗಲೂ ಮಾಡಿಕೊಳ್ಳುತ್ತೇನೆ. ಈಗ ನನಗೆ ಈ ಹಾಸ್ಪಿಟಲ್ನಲ್ಲಿ ಗಾಬರಿಯಾದಂತೆ ಭಾಸವಾಗುತ್ತಿದೆ. ಅಣ್ಣ ಕೇಳತೊಡಗಿದರು. ಏನಾಯಿತು, ನೀನು ಆರೋಗ್ಯವಾಗಿದ್ದೀಯ ತಾನೇ? ಹ್ಞೂ ಅಣ್ಣ, ನಾನು ನಿಜವಾಗಲೂ ಆರಾಮಾಗಿದ್ದೇನೆ. ಮನೆಗೆ ಹೋಗಬೇಕೆಂಬ ಆಸೆ ಅಷ್ಟೇ. ಈಗ ನಾವು ಮನೆಗೆ ಬಂದೆವು. ಮನೆಗೆ ಬಂದು ನಾನು ಕೋಪದಿಂದ ಕುದಿಯತೊಡಗಿದೆ. ನನ್ನ ಕೈಕಾಲೇ ಆಡುತ್ತಿರಲಿಲ್ಲ. ನನ್ನ ಮನ ಶೂನ್ಯ ಮತ್ತು ನಾನು ಈ ಹುಡುಗಿಯನ್ನು ನಮ್ಮ ಜೀವನದಿಂದ ಮಾಯ ಮಾಡಿಬಿಡಬೇಕು ಅಂದುಕೊಂಡೆ. ಮಾಯ ಮಾಡಿ ನನ್ನ ಪತಿ ಅವಳ ಹಿಂದೆ ಹೋಗುವುದನ್ನು ಬಿಟ್ಟು ಯಾವಾಗಲೂ ನನ್ನವರಾಗಿರಬೇಕು. ಮಾರನೇ ದಿನ ನಾನು ಅತ್ತಿಗೆಗೆ ಹೇಳಿ ಒಬ್ಬಳೇ ಆಸ್ಪತ್ರೆಗೆ ಬಂದೆ. ಇಂದು ಆ ಡಾಕ್ಟರ್ ಜೊತೆ ನಾನು ಚೆನ್ನಾಗಿ ಒಳ್ಳೆಯ ಪ್ರೀತಿಯಿಂದ ಮಾತನಾಡಬೇಕೆಂದುಕೊಂಡೆ. ಆಗ ಆ ಡಾಕ್ಟರ್ ಕೆಫೆಯಲ್ಲಿದ್ದಾರೆ ಎಂದು ರಿಸೆಪ್ಷನಿಸ್ಟ್ನಿಂದ ತಿಳಿಯಿತು. ಅಲ್ಲಿಗೆ ತಲುಪಿದಾಗ ನನಗೆ ಆಶ್ಚರ್ಯ ಕಾದಿತ್ತು. ನಾನು ಅವಳ ಹತ್ತಿರ ಹೋದಂತೆ ಅವಳು ನಕ್ಕು ಎದ್ದು ನಿಂತಳು ಮತ್ತು ನನ್ನ ಆರೋಗ್ಯ ವಿಚಾರಿಸತೊಡಗಿದಳು. ತನ್ನ ಜೊತೆ ನಿಂತುಕೊಂಡಿದ್ದ ಅವರ ಕಡೆಗೆ ಕೈ ತೋರಿಸುತ್ತಾ ನನಗೆ ಹೇಳಿದರು, ಇವರು ನನ್ನ ಹಸ್ಬೆಂಡ್ ಮತ್ತು ಇವನು ನನ್ನ ಮುದ್ದಿನ ಮಗ. ಕುರ್ಚಿಯಲ್ಲಿ ಕುಳಿತಿದ್ದ 2 ವರ್ಷದ ಮಗುವನ್ನೆತ್ತಿಕೊಂಡು ಹೇಳಿದಳು, ಆ ಮಗುವನ್ನು ನಿನ್ನೆ ಅವಳ ಮಡಿಲಲ್ಲಿ ನೋಡಿದ್ದೆ. ಅವಳು ನನ್ನ ಕಡೆ ನಸುನಗುತ್ತಾ ಹೇಳಿದಳು, ನಾವಿಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದೀವಿ. ನಾನು ಒಂದು ಮಗುವಿನ ತಾಯಿ ಅಂತ ಯಾರಿಗೂ ಅನಿಸುವುದಿಲ್ಲ. ನಾನಂತೂ ಅವಳಿಂದ ಈ ರೀತಿಯ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಅವಳು ನನ್ನ ಪತಿಯನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅವಳು ಸ್ವತಃ ಮದುವೆಯಾಗಿದ್ದಳು ಮತ್ತು ಒಂದು ಮಗುವಿನ ತಾಯಿ ಸಹ. ತನ್ನ ಜೀವನದಲ್ಲಿ ತುಂಬ ಖುಷಿಯಾಗಿರುವಂತೆ ಕಾಣುತ್ತಿದ್ದಳು. ಮತ್ತೆ ವಿಶಾಲನೊಂದಿಗೆ ಇವಳಿಗೇನು ಸಂಬಂಧ? ಅವಳು ಮುಂದೆ ಹೇಳತೊಡಗಿದಳು, ವಿಶಾಲ್ ಯಾವಾಗಲೂ ನಿಮ್ಮ ಬಗ್ಗೆ ಹೇಳುತ್ತಾ ಇರುತ್ತಾನೆ. ಅವನಿಗೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ಇದೆ. ವಿಶಾಲನಂತಹ ಗಂಡನನ್ನು ಪಡೆಯಲು ನೀನು ತುಂಬ ಪುಣ್ಯ ಮಾಡಿದ್ದೀಯ. ಡಾಕ್ಟರ್ ಮಾತು ಕೇಳಿ ನನ್ನ ತಲೆ ಗಿರ್ರೆಂದಿತು. ಅವಳು ಸುಳ್ಳು ಹೇಳುತ್ತಿದ್ದಳು. ವಿಶಾಲ್ನಂತೂ ನನ್ನ ಕಡೆ ನೋಡೋಕ್ಕೂ ಇಷ್ಟಪಡುತ್ತಿರಲಿಲ್ಲ. ಇದನ್ನೇ ನಾನು ಅವಳಿಗೆ ಹೇಳಿದೆ. ಅವಳು ನಂಬದೆ ನನ್ನ ಕಡೆ ನೋಡಿ ಹೇಳಿದಳು,
ನಿನಗಿನ್ನೂ ವಾಸ್ತವದ ಬಗ್ಗೆ ಕಿಂಚಿತ್ತೂ ತಿಳಿದಿಲ್ಲ. ಸತ್ಯ ಏನೆಂದು ತಿಳಿದುಕೋ. ಇದನ್ನು ಕೇಳಿ ಒಂದಂತೂ ನನಗೆ ಅರ್ಥವಾಯಿತು. ಏನೋ ಸತ್ಯ ಇದೆ, ಅದನ್ನು ನಾನು ತಿಳ್ಕೊಳ್ಳೇಬೇಕು ಎಂದು. ನಾನು ಆಸ್ಪತ್ರೆಯಿಂದ ಮನೆಯ ಕಡೆ ಹೊರಟೆ. ನನ್ನ ಅತ್ತೆ ಮತ್ತು ಮಾವ ನನ್ನ ನೋಡಿ ತುಂಬ ಖುಷಿಪಟ್ಟರು. ನಾನು ಬಂದಿದ್ದು ವಿಶಾಲ್ಗೆ ಹೇಳಬೇಡಿ ಎಂದು ಅವರಲ್ಲಿ ಕೇಳಿಕೊಂಡೆ. ವಿಶಾಲ್ಗೆ ನಾನು ಮನೆಗೆ ಬಂದಿದ್ದು ತಿಳಿದಿರಲಿಲ್ಲ. ಆದ್ದರಿಂದ ಅವನು ಇಂದು ಕೋಣೆಗೆ ಬಂದಾಗ ಪರ್ಫ್ಯೂಮ್ ಹಾಕಿರಲಿಲ್ಲ. ಇಂದು ನನ್ನನ್ನು ಮಲಗಿಸಲು ಇನ್ನೇನು ಕಸರತ್ತು ನಡೆಸುತ್ತಾರೆ ಎಂದು ನಾನು ಪರೀಕ್ಷಿಸಬೇಕೆಂದಿದ್ದೆ. ಅಚಾನಕ್ಕಾಗಿ ನಾನು ಅವನ ಮುಂದೆ ನಿಂತೆ. ಅವನು ನನ್ನನ್ನು ನೋಡಿ ಗಾಬರಿಯಿಂದ ನೀನು ಯಾವಾಗ ಬಂದೆ ಕೇಳಿದ. ನೀವು ಸ್ವತಃ ಹೇಳುತ್ತಿದ್ರಿ, ನೀವು ಆಫೀಸ್ನಿಂದ ಬಂದ ತಕ್ಷಣ ನಾನು ಮಲಗ್ತೀನಿ ಅಂತ. ಆದ್ದರಿಂದ ಇಂದು ನಿಮ್ಮೆಲ್ಲ ಕಂಪ್ಲೇಂಟ್ಗಳಿಗೆ ಒಂದು ಕೊನೆ ಹಾಡಬೇಕೆಂದಿದ್ದೇನೆ. ವಿಶಾಲನ ಮುಖ ಬಿಳಿಸಿಕೊಂಡಿತ್ತು ಮತ್ತು ಹೇಳತೊಡಗಿದ, ಇಲ್ಲ ಇಲ್ಲ, ನೀನು ಮಲ್ಕೋ, ನಿನಗೆ ಹುಷಾರಿಲ್ಲ, ನೀನು ರೆಸ್ಟ್ ತಗೋ. ನಾನು ಸ್ಟಡಿ ರೂಮ್ಗೆ ಹೋಗುತ್ತಿದ್ದೇನೆ, ನನಗೆ ಸ್ವಲ್ಪ ಕೆಲಸ ಇದೆ. ಅವರು ಎದ್ದು ಕೋಣೆಯಿಂದ ಹೊರಹೋದರು. ನನಗೆ ತುಂಬ ಸಿಟ್ಟು ಬಂತು. ಸಿಟ್ಟಿನಿಂದ ಕೋಣೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಎಸೆಯತೊಡಗಿದೆ. ನಾನು ಅಲ್ಮೇರಾದಿಂದ ಬಟ್ಟೆಗಳನ್ನು ಬೆಡ್ ಮೇಲೆ ಎಸೆಯತೊಡಗಿದೆ. ತವರಿಗೆ ವಾಪಸ್ ಹೋಗಲು ಪ್ಯಾಕ್ ಮಾಡಲು ಬಟ್ಟೆಗಳನ್ನು ಹೊರತೆಗೆದೆ. ಆಗ ಅಚಾನಕ್ಕಾಗಿ ಒಂದು ಲಕೋಟೆ ಬಟ್ಟೆಗಳ ರಾಶಿಯಿಂದ ಕೆಳಬಿತ್ತು. ನಾನು ಲಕೋಟೆಯನ್ನು ಎತ್ತಿಕೊಂಡೆ. ಅದು ಯಾವುದೋ ಹಾಸ್ಪಿಟಲ್ ಲಕೋಟೆಯಾಗಿತ್ತು. ಬಹುಶಃ ನನ್ನದೇ ರಿಪೋರ್ಟ್ ಇರಬಹುದು ಎಂದು ಓಪನ್ ಮಾಡಿದೆ. ರಿಪೋರ್ಟ್ ಓದುತ್ತಾ ಹೋದಂತೆ ನಾನು ಹಾರಿದೆ. ಅದು ವಿಶಾಲನ ರಿಪೋರ್ಟ್ ಆಗಿತ್ತು. ಅವನಿಗೆ ಬ್ರೈನ್ ಟ್ಯೂಮರ್ ಇತ್ತು. ಈ ಎಲ್ಲ ಮರ್ಮವನ್ನು ತಿಳಿದು ನನಗೆ ಸಹಿಸಲಾಗಲಿಲ್ಲ. ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗಿ ನಾನು ಹಾಗೆ ನೆಲದಲ್ಲಿ ಕುಸಿದೆ. ಇದು ಸತ್ಯವೆಂದು ನನಗೆ ನಂಬಲಾಗಲಿಲ್ಲ. ವಿಶಾಲನ ಹಿಂದೆ ಸ್ಟಡಿ ರೂಮ್ಗೆ ಹೋದೆ. ರೂಮ್ ನೋಡಿ ನನಗೆ ಇನ್ನೂ ಆಶ್ಚರ್ಯವಾಯಿತು. ಆ ಕೋಣೆಯ ತುಂಬೆಲ್ಲ ನನ್ನ ಫೋಟೋಗಳೇ ಇದ್ದವು. ಎಲ್ಲ ಫೋಟೋಗಳು ನನಗೆ ಹೂ ಕಳಿಸುವ ಸಂದರ್ಭದ ಫೋಟೋಗಳಾಗಿದ್ದವು. ಇದನ್ನು ತಿಳಿದು ಆಕಾಶವೇ ಕಳಚಿ ನನ್ನ ತಲೆ ಮೇಲೆ ಬಿದ್ದಂತಾಯಿತು. ಅವನ ಮುಂದೆ ಹೋಗಿ ರಿಪೋರ್ಟ್ ಮುಂದಿಟ್ಟೆ. ಆಗ ಅವನು ಪೆಚ್ಚಾದ. ನಾನು ಅಳುತ್ತಾ ಹೇಳಿದೆ, ಏನಿದೆಲ್ಲ, ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಅವರು ತಪ್ಪಿತಸ್ಥರಂತೆ ಹೇಳಿದರು, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನೀನು ನನಗೆ ಇಷ್ಟ ಆಗಿದ್ದೆ, ನಾನೇ ನಿನಗೆ ಹೂಗುಚ್ಛಗಳನ್ನೆಲ್ಲ ಕಳುಹಿಸುತ್ತಿದ್ದೆ, ನಿನ್ನ ಫೋಟೋ ಕ್ಲಿಕ್ಕಿಸಿ ಇಲ್ಲಿ ಸ್ಟಡಿ ರೂಮ್ನಲ್ಲಿ ಹಾಕುತ್ತಿದ್ದೆ, ನಾನು ನಿನ್ನೊಂದಿಗೆ ಮದುವೆಯಾಗಲು ಇಷ್ಟಪಟ್ಟಿದ್ದೆ. ಆದ್ದರಿಂದ ಮದುವೆಯ ವಿಷಯ ಮಾತಾಡಲು ನಮ್ಮ ಮನೆಯವರನ್ನು ಸಹ ನಿಮ್ಮನೆಗೆ ಕಳಿಸಿದೆ. ಅದಾದ ಮೇಲೆ ನನ್ನ ಆರೋಗ್ಯ ಹಾಳಾಗಲು ಶುರುವಾದಾಗ ನನಗೆ ಬ್ರೈನ್ ಟ್ಯೂಮರ್ ಇರುವುದು ತಿಳಿಯಿತು. ಇದನ್ನು ಗುಣಪಡಿಸಬಹುದಾಗಿತ್ತು. ಯಾರಲ್ಲಿಯೂ ನನಗೆ ಬ್ರೈನ್ ಟ್ಯೂಮರ್ ಇರುವುದನ್ನು ತಿಳಿಸಲಿಲ್ಲ. ಮದುವೆಗೂ ಮೊದಲು ನಾನು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತೇನೆ ಎಂಬ ಆಶಾಭಾವನೆ ಇತ್ತು. ಆದರೆ ಡಾಕ್ಟರ್ ಅಂದರು, ಇನ್ನು 2 ತಿಂಗಳು ಚಿಕಿತ್ಸೆ ಬೇಕಾಗುತ್ತದೆ, ನಿನಗೆ ಗೊತ್ತಾಗದಿರಲೆಂದು ಮೂರ್ಛೆ ಹೋಗುವಂತೆ ಮಾಡುವ ಘಾಟ್ ಪರ್ಫ್ಯೂಮನ್ನು ಹಾಕ್ಕೊಂಡು ಒಳಗೆ ಬರುತ್ತಿದ್ದೆ. ಏಕೆಂದರೆ ನಿನಗೆ ಬೇಗ ನಿದ್ದೆ ಬರಲಿ ಎಂದು ಹಾಗೆ ಮಾಡುತ್ತಿದ್ದೆ. ನಾನು ಸ್ನಾನ ಮಾಡುತ್ತಿದ್ದರಿಂದ ನನ್ನ ಮೇಲೆ ಆ ಪರ್ಫ್ಯೂಮ್ ಪ್ರಭಾವ ಬೀರುತ್ತಿರಲಿಲ್ಲ. ನಾನು ಬೇಗ ಗುಣಮುಖನಾಗಿ ಎಲ್ಲವನ್ನೂ ನಿನಗೆ ಹೇಳಬೇಕು ಅಂದುಕೊಂಡಿದ್ದೆ. ಗುಣಮುಖವಾಗದಿದ್ದಲ್ಲಿ ನಿನ್ನನ್ನು ಸ್ವತಂತ್ರವಾಗಿರಲು ಬಿಡುತ್ತಿದ್ದೆ. ನನ್ನಿಂದಾಗಿ ನಿನ್ನ ಜೀವನ ಹಾಳಾಗಬಾರದೆಂದು ಆ ರೀತಿ ಯೋಚಿಸಿದ್ದೆ. ನಿನಗೆ ಅನ್ಯಾಯವಾಗಬಾರದು. ಆ ಹುಡುಗಿ ನನ್ನ ಕಾಲೇಜು ಸಹಪಾಠಿ ಗೆಳೆಯನ ಹೆಂಡತಿ, ತುಂಬ ಒಳ್ಳೆಯ ಡಾಕ್ಟರ್ ಸಹ. ನನ್ನ ಚಿಕಿತ್ಸೆ ಅವರ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಅವಳೇ ನನಗೆ ಚಿಕಿತ್ಸೆ ನೀಡುತ್ತಿದ್ದಾಳೆ. ನೀನು ನನ್ನ ಮೇಲೆ ಅನುಮಾನ ಪಟ್ಟಿರುವುದು ನನಗೆ ಗೊತ್ತು. ಆ ದಿನ ನಾವಿಬ್ಬರು ಲಂಚ್ ಮಾಡುವುದನ್ನು ನೀನು ನೋಡಿಬಿಟ್ಟಿದ್ದೆ. ಆ ದಿನ ನನ್ನ ಗೆಳೆಯನ ಜೊತೆ ಲಂಚ್ಗೆ ಹೊರಟಿದ್ದೆ.
ಮಧ್ಯದಲ್ಲಿ ನನ್ನ ಗೆಳೆಯನಿಗೆ ಏನೋ ಅರ್ಜೆಂಟ್ ಕೆಲಸವಿದ್ದುದರಿಂದ ನೀವು ಲಂಚ್ ಶುರು ಮಾಡಿ, ನಾನು 10 ನಿಮಿಷದಲ್ಲಿ ಬರುತ್ತೇನೆ ಅಂತ ಹೇಳಿದ್ದ. ಅದೇ ವೇಳೆ ನಾವಿಬ್ಬರು ಲಂಚ್ ಮಾಡುತ್ತಿರುವುದನ್ನು ನೋಡಿ ಬೇಜಾರಾಗಿ ಅಲ್ಲಿಂದ ಹೊರಟ ಮೇಲೆ ನನ್ನ ಗೆಳೆಯ ಬಂದು ಜಾಯಿನ್ ಆಗಿದ್ದ. ನನ್ನ ಬಗ್ಗೆ ನೀನು ಏನೆಲ್ಲ ಯೋಚನೆ ಮಾಡಿದ್ದೀಯಾ ಏನು? ನನ್ನ ಪತಿಯ ಬಾಯಿಯಿಂದ ಹೊರಟ ಮಾತುಗಳನ್ನು ಕೇಳಿ ನಾನು ದಂಗಾಗಿ ಹೋದೆ. ಅವರು ಎಂಥ ಒಳ್ಳೆಯವರಾಗಿದ್ದರು. ಇನ್ನೊಬ್ಬರನ್ನು ಕಷ್ಟದಿಂದ ಪಾರು ಮಾಡಿ ತಾವೊಬ್ಬರೇ ಸಹಿಸಿಕೊಂಡಿದ್ದರು. ಇಷ್ಟು ದೊಡ್ಡ ರೋಗವಿದ್ದರೂ ಯಾರಿಗೂ ಗೊತ್ತಾಗದಂತೆ ನೋಡಿಕೊಂಡರು. ಅವರು ಎಷ್ಟು ದೊಡ್ಡ ರೋಗದೊಂದಿಗೆ ಹೋರಾಡುತ್ತಿದ್ದರೂ ನಾನು ಅವರನ್ನು ಸಮಾಧಾನಪಡಿಸುತ್ತಾ ಹೇಳಿದೆ, ನೀವೇನೂ ಚಿಂತೆ ಮಾಡಬೇಡಿ, ನೀವು ಅವಶ್ಯವಾಗಿ ಬೇಗ ಗುಣಮುಖರಾಗುತ್ತೀರಿ ಮತ್ತು ದೇವರು ದಯೆ ತೋರದಿದ್ದರೂ ನೀವು ಗುಣಮುಖರಾಗದಿದ್ದರೂ ಆಗಲೂ ನಾನು ನಿಮ್ಮ ಜೊತೆ ಇರುತ್ತೇನೆ. ನಿಮ್ಮ ಪ್ರತಿ ಹೆಜ್ಜೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ. ವಿಶಾಲ ನನಗೆ ಕೃತಜ್ಞತೆ ತಿಳಿಸಿದ ಮತ್ತು ಕೈ ಮುಗಿದು ಕ್ಷಮಿಸು ಎಂದು ಕೇಳಿಕೊಂಡರು. ನಾನು ಅವರಲ್ಲಿ ಕ್ಷಮೆ ಕೇಳಿದೆ, ಏಕೆಂದರೆ ಇಲ್ಲಿಯವರೆಗೆ ಅವರ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚಿಸುತ್ತಿದ್ದೆ ಮತ್ತು ಸ್ವತಃ ನಾನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ. ಮತ್ತು 2 ತಿಂಗಳ ನಂತರ ವಿಶಾಲ ಅವರ ಸರ್ಜರಿಯಾಯಿತು ಮತ್ತು ಅವರ ಟ್ಯೂಮರ್ ಸರಿಯಾಯಿತು. ಇಂದು ನಾವು ಸತಿಪತಿಗಳು, ಇಬ್ಬರು ಪರಸ್ಪರ ಖುಷಿಯಾಗಿದ್ದೇವೆ. ಸುಖ ದುಃಖಗಳು ಜೀವನದಲ್ಲಿ ಬರುತ್ತಾ ಇರುತ್ತವೆ. ಪರಸ್ಪರ ಸಪೋರ್ಟ್ ಮಾಡಬೇಕು ಮತ್ತು ಒಬ್ಬರನ್ನೊಬ್ಬರು ಚೆನ್ನಾಗಿ ನೋಡಿಕೊಳ್ಳಬೇಕು. ನಾನು ಮತ್ತು ವಿಶಾಲ ನಮ್ಮ ಜೀವನದಲ್ಲಿ ತುಂಬ ಸುಖವಾಗಿದ್ದೆವು. ಕೆಲವು ತಿಂಗಳ ನಂತರ ವಿಶಾಲ್ ಸರಿ ಹೋದರು ಮತ್ತು ಈ ವರ್ಷ ನಾನು ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದೆ. ನಮ್ಮ ಬದುಕನ್ನು ನಮ್ಮ ಮಗನಿಗಾಗಿ ಮೀಸಲಿಟ್ಟೆವು. ಫ್ರೆಂಡ್ಸ್, ಈ ಕಥೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.